ಏನು ಗೊತ್ತಾ, ಇವತ್ತು ನನಗೆ ಪನ್ನೀರ್ ತಿನ್ಬೇಕಂತ ತುಂಬ ಕ್ರೇವಿಂಗ್ಸ್ ಆಯಿತು. ಸೊ ನಮ್ಮ ಅತ್ತೆಗೆ ಹೇಳಿದೆ. ಸೊ ಅವ್ರು ಸ್ಪೆಷಲ್ ಆಗಿರೋ ಪನ್ನೀರ್ ಗ್ರೇವಿನ ಮಾಡ್ತಿದ್ದಾರೆ. ಅದು ಹೇಗೆ ಮಾಡೋದು, ಅದು ಫುಲ್ ರೆಸಿಪಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿದ್ದೀನಿ. ಸೊ ಎಂಡ್ ತನಕ ನೋಡಿ, ಓಕೆನಾ. ಬಡೆ ಸೊಪ್ಪು, ಲವಂಗ, ದಾಲ್ಚಿನ್ನಿ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಒಂದು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅಲ್ಲ, ಎರಡು ಟೊಮೆಟೊ ಹಾಕಿ ಚೆನ್ನಾಗಿ ಮಸಾಲೆ ಹುರಿದುಕೊಳ್ಳಬೇಕು. ಖಾರ ಭಾಳ ಬೇಕಿದ್ದರೆ 10 ಮೆಣಸಿನ್ಕಾಯಿ ಹಾಕ್ರಿ, ಇಲ್ಲ ಅಂದರೆ ಒಂದು 6 ಮೆಣಸಿನ್ಕಾಯಿ ಹಾಕ್ರಿ, ಒಣ ಮೆಣಸಿನ್ಕಾಯಿ. ಬಿಳಿ ಎಳ್ಳು, ಬಟ್ರ್ ಹಾಕ್ತೀನಿ, ಒಂದು ದಾಲ್ಚಿನ್ನಿ ಎಲೆ, ಹೋಟೆಲಿನ ಸ್ಟೈಲ್ ಪನ್ನೀರ್ ಗ್ರೇವಿ ಮಾಡುವ ವಿಧಾನ. ಮೊದಲಿಗೆ ಉಳ್ಳಾಗಡ್ಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಕೆಂಪಾಗಿ ಹುರಿಯಬೇಕು. ಟೊಮೆಟೊ, ಒಂದು ಅರ್ಧ ಟೊಮೆಟೊ ಸಣ್ಣಾಗಿ ಹಚ್ಕೊಂಡು ಟೊಮೆಟೊನು ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗುವ ತನಕ. ನೋಡಿ, ಚೆನ್ನಾಗಿ ಮೆತ್ತಗಾಗಬೇಕು ಟೊಮೆಟೊ. ನಾವು ರುಬ್ಕೊಂಡಿರ್ತ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಮೊಸರು ಹಾಕ್ಬೇಕು ಸ್ವಲ್ಪ, ಭಾಳಲ್ಲ. ಜೀರಾ ಪೌಡರು, ಬ್ಲ್ಯಾಕ್ ಪೆಪ್ಪರ್, ಗರಂ ಮಸಾಲೆ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಪನ್ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಪನ್ನೀರನ್ನು ಹಾಕಿದ್ದೇನೆ. ಈಗ ಒಂದು ಕುದಿ ಬಂದ ಕೂಡಲೇ ಬಂದ್ ಮಾಡಿಬಿಡೋದು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು ಸಣ್ಣ ಸಣ್ಣಾಗಿ. ಬಟ್ರ್ ಹಾಕ್ತಾ ಇದ್ದೇನೆ. ಬಟ್ರ್ ಹಾಕಿದ ರುಚಿ ಜಾಸ್ತಿ ಆಗುತ್ತೆ. ಸೊಸೆ ಇವತ್ತು ರುಚಿ ನೋಡ್ತಾಳ. ಪನ್ನೀರ್ ತುಂಬ ಸಾಫ್ಟ್ ಇದೆ, ಸೊ ಬಿಸಿ ಇದೆ. ಪರ್ಫೆಕ್ಟ್ ಆಗಿದೆ. ಗೊತ್ತಿರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಮಾಡ್ತಿದ್ದಾರೆ ಅಂತ ಇವರು. ನಿಮಗೆ ರೆಸಿಪೀಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ನಾನು ಕಮೆಂಟ್ ಅಲ್ಲಿ ಹಾಕ್ತೀನಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಟೇಸ್ಟ್ ಹೇಗೆ ಆಗಿದೆ? ಚಲೋ ಆಗಿದೆ, ಒಳ್ಳೆಯದು. ನಮ್ಮ ಹೋಟೆಲ್ನಲ್ಲಿ ಹೆಂಗೆ ತಿಂತೀವಿ ಅದೇ ಥರ ಟೇಸ್ಟ್ ಇದೆ. ಸೂಪರ್. ಮಸ್ತಾಗಿದೆ, ಮಸ್ತ್. ನಮಸ್ಕಾರ.